ಹಾಯ್ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಬಂದು ನನ್ನ ಮಗನ ಬರ್ಡೇ. ಇವತ್ತು ಹುಟ್ಟಿದ ಹಬ್ಬ. ನೋಡಿ ಆಲ್ರೆಡಿ ಎದ್ದು ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಬರ್ಡೇ ಅಂತೇಳಿ. ಹ್ಯಾಪಿ ಬರ್ಡೇ ಕಣೋ. ಥ್ಯಾಂಕ್ ಯು ಮಾ. ಇವಾಗ ಹೋಗಿ ಟೀ ಕುಡಿಬೇಕು ಫ್ರೆಂಡ್ಸ್. ಬೆಳಗ್ಗೆನೇ ಎದ್ದು ಆಚೆಲ್ಲ ತೊಳೆದು ರಂಗೋಲಿ ಹಾಕಿದ್ದೀನಿ. ಹೋಗಿ ಟೀ ಕುಡಿದು ಟೀನೋ ಕಾಫಿನೋ ಮಾಡಿಕೊಂಡು ಸ್ವಲ್ಪ ಆಮೇಲೆ ಅಡುಗೆ ಮನೆಯಲ್ಲಿ ತಿಂಡಿ ಏನಾರ ಮಾಡಬೇಕು. ಇವನಿಗೆ ಸ್ನಾನ ಮಾಡಿಸಿ ದೇವಸ್ಥಾನಕ್ಕೆ ಕಳಿಸ್ಬೇಕು. ಈ ಚಿನ್ನರಿಗೆ ಏನೋ ಸ್ಪೆಷಲ್ ಇವತ್ತು ಬರ್ಡೇ ಸ್ಪೆಷಲು. ಏನು ಟ್ರೀಟ್ ಕೊಡಿಸ್ತೀವಿ ನಮಗೆ? ಚಾಕ್ಲೇಟ್ಸ್ ಏನಿಲ್ವಾ ನಮಗೆ? ಹಾಂ, ನಾನು ಝೆಪ್ಟೋದಲ್ಲಿ ಒಂದು ಕಾರು ಆರ್ಡ್ರ್ ಮಾಡಿದ್ದೆ ಇವನಿಗೋಸ್ಕರ ಬರ್ಡೇಗೆ. ಅದೇ ಗಿಫ್ಟ್ ನನ್ನ ಕಡೆಯಿಂದ ಅವನಿಗೆ ಕೊಡಿಸಿದ್ದು. ನೋಡಿ ಹೆಂಗೆ ಕಿತ್ತಾಗ್ತಿದ್ದಾನೆ. ಸಮಾಧಾನವಾಗಿ ಇರ್ತಾ ಇದ್ದಾನ ಇಲ್ಲ, ಅದೆಲ್ಲಿ ಕಿತ್ತೋಗುತ್ತೋ ಭಯದಲ್ಲೇ ಇದ್ದೆ ನಾನು. ನೋಡಿ ಈ ಥರ ಇದೆ. ಇದು ಮಾನ್ಸ್ಟರ್ ಕಾರ್ ಅಂತೆ. ಸಿಕ್ಕಾಪಟ್ಟೆ ಖುಷಿಪಟ್ಟ. ಅಯ್ಯೋ ನೋಡಿ ಆಟ ಆಡ್ತಾನೆ. ಅಯ್ಯೋ ಏನು ಕಾರ್ ಹಿಂಗೆ ತಿರ್ಗೋತೈತೆ ಇದು. ಏನೇನು ಡಿಫ್ರೆಂಟಾಗಿ ಬಂದುಬಿಟ್ಟಿದೆಯಪ್ಪ. ಫೈನಲಿ ನನ್ನ ಮಗನಿಗೆ ಸ್ನಾನ ಮಾಡಿಸಿ ರೆಡಿ ಮಾಡ್ತಾಯಿದ್ದೀನಿ ದೇವಸ್ಥಾನಕ್ಕೆ ಕಳ್ಸೋಣ ಅಂತ. ನನ್ನ ಮಗಳು ರೆಡಿ ಆದರು ಆಲ್ಮೋಸ್ಟ್. ಅವಳಿಗೂ ತಲೆ ಬಾಚಿದ್ರೆ ಇನ್ನು ಅವರು ನಮ್ಮ ಯಜಮಾನರು ಎಲ್ಲ ಹೋಗಿ ದೇವಸ್ಥಾನಕ್ಕೆ ಕೊಡ್ಬರ್ತಾರೆ. ಅಷ್ಟರಲ್ಲಿ ನಾನು ಮನೆ ಕೆಲಸ ಮಾಡ್ಕೋಬೇಕು. ಫ್ರೆಂಡ್ಸ್, ಹೀರೋ ರೆಡಿ ಆಗೋದಾ? ಏನಪ್ಪು ಬರ್ಡೇ ಸ್ಪೆಷಲು? ಯಾರ್ಯಾರು ಬರ್ತಾರೆ ಮನೆಗೆ? ನೀಲಮ್ಮ, ಅಪ್ಪ, ಚಿಕ್ಕಿ ಮತ್ತೆ ಫ್ರೆಂಡ್ಸ್, ಅವ್ನು ಹೇಳ್ತಾ ಇರೋದು ನಮ್ಮಮ್ಮ ನಮ್ಮಪ್ಪ ಅಂದರೆ ಅವ್ರ ಅಜ್ಜಿ ತಾತ ಅವ್ರ ಚಿಕ್ಕಿ ಎಲ್ಲರೂ ಬರ್ತಾರೆ ಅಂತ ಹೇಳಿ. ಫುಲ್ಲು ಬೆಂಕಿ ಆಗೋಗ್ತಾನೆ ಫ್ರೆಂಡ್ಸ್ ಇವತ್ತು ನನ್ನ ಮಗ. ಅಲ್ಲ ಮಗನೇ? ನಮ್ಮಪ್ಪ ಬಂದರೆ ಅಂತೂ ಅವನ್ನ ಹಿಡಿಯೋಕ್ಕೆ ಒಂದು 10 ಜನ ಬೇಕು ಫ್ರೆಂಡ್ಸ್. ಹೇಳಿದ ಮಾತೇ ಕೇಳಲ್ಲ. ಮೊದಲೇ ಹೇಳಿದ ಮಾತು ಕೇಳಲ್ಲ. ಅದ್ರಲ್ಲಿ ನೋಡಿ ಹೆಂಗೆ ಬರ್ತಾವೆ ನೋಡಿ. ಯಪ್ಪ ಹೋಗ್ಲೇ ಆ ಕಡೆ. ಸರಿ ಸಾಕು ತೋರಿಸಿದ್ದು. ಇದು ಅದಕ್ಕೆ ಅದು ನಾನು ತೊಗೊಟ್ಟಿರೋದು ಕಿತ್ತಾಕೋವರೆಗೂ ಅವ್ನು ಆಡ್ತಾನೆ ಫ್ರೆಂಡ್ಸ್. ಇವತ್ತು ಹಂಗಿರ್ತಾ ಇದ್ದಾನೆ ಗೊತ್ತಿಲ್ಲ, ನಾಳೆ ಅಷ್ಟರಲ್ಲಿ ಗಾಡಿ ಇರ್ತದಲ್ಲ ಗೊತ್ತಿಲ್ಲ. ಆಯ್ತು ಹೋಗು. ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ ಅವ್ನು ದೇವಸ್ಥಾನದಿಂದ ವಾಪಸ್ ಬರೋಷ್ಟರಲ್ಲಿ ಕೇಸರಿ ಬಾತ್ ಮಾಡಿಬಿಡೋಣ ಅಂತ. ನೋಡಿ ಅವನಿಗೆ ಕೇಸರಿ ಬಾತ್ ಅಂದ್ರೆ ಇಷ್ಟ. ಅವನಿಗೆ ಪಾಯಸ ಎಲ್ಲ ಏನು ತಿನ್ನೋದೇ ಇಲ್ಲ, ಫೇವ್ರೆಟ್ ಅವನಿಗಿದೆ ಫ್ರೆಂಡ್ಸ್. ಇವನ್ನ ಕೇಳೋಣ ಇರಿ, ಹೇಗಿದೆ ಕೇಸರಿ ಬಾತ್? ಅವ್ನಿಗೆ ಇಷ್ಟ ಆಯ್ತೇನೋ. ಚೆನ್ನಾಗಿದೆ ಮಗನೇ? ಆರ್ ಯು ಹ್ಯಾಪಿ? ಹೆಂಗಿದೆ ಮಗಳೇ? ನಾನು ಕೂಡ ಪ್ಲೇಟಲ್ಲಿ ಹಾಕ್ಕೊಂಡು ಬಂದೆ, ತಿಂತಾ ಇದ್ದೀನಿ. ತುಂಬ ಚೆನ್ನಾಗಿ ಮಾಡಿದೆ, ತುಪ್ಪ ಎಲ್ಲ ಹಾಕಿ ಸಖತ್ತಾಗಿತ್ತು. ಸಾಯಂಕಾಲ ಆಯಿತು ಅಂತ ಕೆಳಗಡೆ ಕರ್ಕೊಂಬಂದೆ. ನಾವಿರೋದು 2nd ಫ್ಲೋರಲ್ಲಿ. ಸೊ ಅವರು ಸೈಕಲ್ ತೊಳಿಬೇಕು ಅಂದರೆ ಕೆಳಗಡೆ ಕರ್ಕೊಂಬಂದು ಒಂದು ಸ್ವಲ್ಪ ಹೊತ್ತು ಬಿಡ್ತೀನಿ ಸೈಕಲ್ ತೊಳ್ಕೊಂಡಿರಲಿ ಅಂತ ಹೇಳಿ ಆಟ ಆಡ್ತಾ ಇದ್ದಾರೆ. ನಮ್ಮ ಮನೆ ಹತ್ರ ಅಂದರೆ ನಮ್ಮ ಮನೆ ಎದುರು ಮನೆಯವರು ಪಕ್ಕದ ಮನೆಯವರು ಎಲ್ಲ ಈ ಥರ ರಂಗೋಲಿ ಹಾಕಿ 3 ದಿನ ಆಗೋಗಿದೆ. ಇನ್ನು ಅಳಿಸಿ ಕೂಡ ಎಲ್ಲರೂ ಊರುಗಳಿಗೆ ಹೊಟ್ಟೋಗ್ಬಿಟ್ಟಿದ್ದಾರೆ ಸಂಕ್ರಾಂತಿ ಹಬ್ಬಕ್ಕೆ. ನೋಡಿ ಯಾವ ರೀತಿ ಸರ್ಕಸ್ ಮಾಡ್ತಾರೆ. ಬಿದ್ದರೆ ಅಲ್ಲಿ ಉದ್ರೋಗುತ್ತೆ. ಆಮೇಲೆ ಅವ್ರಿಗೇನಾದ್ರೆ ನಮ್ಮ ಯಜಮಾನ್ರು ನನಗೆ ಗ್ರಾಚಾರನೇ ಬಿಡಿಸ್ಬಿಡ್ತಾರೆ. ಸಿಂಪಲ್ಲಾಗಿ ಒಂದು ಕೇಕ್ ತಂದು ಕಟ್ ಮಾಡಿದ್ರೆ, ಕೇಕ್ ಕಟ್ ಮಾಡೋ ಟೈಮಲ್ಲಿ ಪುಟಕ್ಕಂದ ಕರೆಂಟ್ ಹೋಗ್ಬಿಡ್ತು ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ಪಾಪ. ಅದಲ್ಲೇ ಕೇಕ್ ಕಟ್ ಮಾಡ್ಕೊಂಡು ಎಲ್ಲರೂ ಟಾರ್ಚ್ಗಳು ಆನ್ ಮಾಡಿಕೊಂಡು ಅವ್ರ ಡ್ಯಾಡಿಗೆ ಫಸ್ಟ್ ಕೇಕ್ ತಿನ್ನಿಸ್ತಾ ಕಟ್ ಮಾಡಿದ ತಕ್ಷಣ. ಊಟ ಎಲ್ಲ ತಿಂದಿದ್ದಾದ್ಮೇಲೆ ನೋಡಿ ನನ್ನ ಮಗಳು ಸ್ಕಿಪ್ಪಿಂಗ್ ಆಡ್ತಾ ಇದ್ದಾಳೆ. ನಮ್ಮ ಅಮ್ಮನೂ ನೋಡಿ ಸ್ಕಿಪ್ಪಿಂಗ್ ಟ್ರೈ ಮಾಡ್ತಾವ್ರೆ. ಕಾಲು ನೋವಿದೆ ಅಂತ ಅವ್ರ ಕೈಯಲ್ಲಿ ಆಗಲಿಲ್ಲ. ಬೆಳಗ್ಗೆ ತಿಂಡಿಗೆ ಬಿರಿಯಾನಿ ಮತ್ತು ಚಿಕನ್ ಫ್ರೈ ಮಾಡಿದರೆ ಎಲ್ಲರೂ ತಿಂದ್ಬಿಟ್ಟು ಇಷ್ಟೇ ಮಿಕ್ಕಿರೋದು. ಮಧ್ಯಾಹ್ನಕ್ಕೆ ಮಟನ್ ಸಾಂಬಾರು, ಮುದ್ದೆ, ಕಬಾಬ್ ಮಾಡ್ಕೊಂಡ್ರಿ. ಯಾಕಂದರೆ ಸ್ಯಾಟರ್ಡೆ ಅವ್ನು ಹುಟ್ಟಿದ ಹಬ್ಬದಲ್ಲಿ ನಾನ್ ವೆಜ್ ನಾವು ಯಾರೂ ತಿನ್ನಲ್ಲ. ಅದಕ್ಕೆ ಸಂಡೇನೇ ಪಾರ್ಟಿ ಮಾಡ್ಕೊಂಬಿಟ್ರಿ ನಾವು, ನಾನ್ ವೆಜ್ ಪಾರ್ಟಿ.